ನೀಟ್ ಮರು ಪರೀಕ್ಷೆಗೆ ದಿನಾಂಕ ಫಿಕ್ಸ್. ನೀಟ್ ಯುಜಿ 2026 ಮರು ಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದೆ. ನೀಟ್ ಮರು ಪರೀಕ್ಷೆಗೆ ದಿನಾಂಕ ಫಿಕ್ಸ್ ಆಗಿದೆ. ನೀಟ್ ಯುಜಿ 2026 ಮರು ಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ರದ್ದಾಗಿದ್ದಂತಹ ಪರೀಕ್ಷೆ ಮೇ 3ರಂದು ದೇಶಾದ್ಯಂತ ನಡೆದಿದ್ದ ನೀಟ್ ಪರೀಕ್ಷೆ 22 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಇದೀಗ ಹೊಸ ಪರೀಕ್ಷಾ ದಿನಾಂಕವನ್ನ ಎನ್ಟಿಎ ಘೋಷಿಸಿದೆ. ನೀಟ್ ಮರು ಪರೀಕ್ಷೆಗೆ ಈಗ ದಿನಾಂಕ ಫಿಕ್ಸ್ ಆಗಿದೆ. ನೀಟ್ ಯುಜಿ 2026 ಮರು ಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದೆ. ಜೂನ್ 21ರಂದು ಪರೀಕ್ಷೆ ನಡೆಸಲು ನಿರ್ಧಾರ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆ ಪರೀಕ್ಷೆ ರದ್ದಾಗಿತ್ತು. ಮೇ 3ರಂದು ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆದಿತ್ತು. 22 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ಹಾಜರಾಗಿದ್ರು. ಇದೀಗ ಹೊಸ ಪರೀಕ್ಷಾ ದಿನಾಂಕವನ್ನ ಘೋಷಣೆ ಮಾಡಿದೆ ಎನ್ಟಿಎ. ಈ ಒಂದು ನೀಟ್ ಮರುಪರೀಕ್ಷೆ ಮತ್ತೆ ಯಾವಾಗ ಮರುಪರೀಕ್ಷೆ ಮಾಡ್ತಾರೆ ಅನ್ನೋದು ಬಹಳ ಒಂದು ವೆಯ್ಟ್ ಮಾಡ್ತಾ ಇದ್ರು ಸ್ಟೂಡೆಂಟ್ಗಳು ಕೂಡ. ಯಾಕೆಂತಂದ್ರೆ ಜೂನ್ 21ರಂದು ಪರೀಕ್ಷೆ ನಡೆಸಲು ಸದ್ಯಕ್ಕೆ ನಿರ್ಧಾರ ಮಾಡಲಾಗಿದೆ. ಮೇ 3ರಂದು ದೇಶಾದ್ಯಂತ ಈ ಒಂದು ನೀಟ್ ಪರೀಕ್ಷೆ ನಡೆದಿತ್ತು. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಜೊತೆಗೆ ಈಗ ನೀಟ್ ಪರೀಕ್ಷೆಗೆ ಹೋಗುವಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಒಬ್ಬ ಅಭ್ಯರ್ಥಿಯನ್ನ ಪರಿಶೀಲನೆ ಮಾಡಲಾಗತ್ತೆ. ಅಷ್ಟೆಲ್ಲ ಪರಿಶೀಲನೆ ಮಾಡಿ ಅಷ್ಟೆಲ್ಲ ಭದ್ರತೆ ಕೊಟ್ಟರು ಕೂಡ ಏನು ಉಪಯೋಗವೇ ಆಗಿಲ್ವಾ ಅಂತ ಅಭ್ಯರ್ಥಿಗಳಷ್ಟೇ ಅಲ್ಲ, ಅಭ್ಯರ್ಥಿಗಳ ಪೋಷಕರು ಕೂಡ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಟ್ ಮರು ಪರೀಕ್ಷೆಗೆ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ. ಇನ್ನು ಜೂನ್ 21ರಂದು ಈ ಒಂದು ಪರೀಕ್ಷೆನ ನಡೆಸಲು ನಿರ್ಧಾರ ಕೂಡ ಮಾಡಲಾಗಿದೆ. ನೀಟ್ ಯುಜಿ 2026 ಮರು ಪರೀಕ್ಷೆ ಸದ್ಯಕ್ಕೆ ಜೂನ್ 21ರಂದು ನಡೆಯಲಿದೆ. ಏನೀಗ ಮೇ 3ರಂದು ದೇಶಾದ್ಯಂತ ಒಂದು ನೀಟ್ ಪರೀಕ್ಷೆ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ 22 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಆ 22 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳ ಭವಿಷ್ಯ ಹಾಳಾಗ್ತಿತ್ತು ಈ ಒಂದು ಅಕ್ರಮ ಬಯಲಾಗಿರ್ಲಿಲ್ಲ ಅಂದಿದ್ರೆ.